ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಯೋಗ ವರಹ ದಂತ ಪ್ರಯೋಗ. ಏನು ಹೇಳಿ? ವರಹ ದಂತ ಪ್ರಯೋಗ ಅಂತಂದ್ಬಿಟ್ಟು ಇದನ್ನು ಕರೆಯತಕ್ಕಂಥದ್ದು. ವರಹ ಅಂತಂದರೆ ಹಂದಿ, ಕಾಡಂದಿ ಅಥವಾ ನಾಡಂದಿ ಈ ಥರದ್ದೆಲ್ಲ ಇರ್ತದಲ್ಲ. ಇಂಥದ್ದು ಒಂದು ಕಾಡಂದಿ ಆದಷ್ಟು ಕದೆ ಸತ್ತೋಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವಿಚಾರಗಳು ಇದಾಗಿ ಅವೇ ಸತ್ತೋಗಿದ್ವು. ಹಾಗಾಗಿ ಇದನ್ನು ತಗೊಂಬಂದು ಇದನ್ನು ಪ್ರಯೋಗ ಮಾಡಿ ನಿಮಗೆ ತೋರಿಸ್ತಾ ಇರೋದು, ಹೇಳ್ತಾ ಇರೋದು. ಆಯಿತಾ? ನಾವು ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ, ಗಿಡ ಮರ ಬಳ್ಳಿ, ಯಾವುದೇ ಒಂದು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳನ್ನ ಕೊಡೋಂಥವ್ರು ಅಲ್ಲ. ತೊಂದರೆಗಳು ಕೊಡಂಗೂ ಇಲ್ಲ, ಕೊಡೋಂಥರ ಅಂತಲ್ಲ, ಕೊಡಂಗಿಲ್ಲ. ಆಯಿತಾ? ಆದಷ್ಟು ಕದೆ ಮರಣವನ್ನು ಅಪ್ಪಿರಬೇಕು. ಆದಷ್ಟು ಕದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಕ್ತಿ ಚೈತನ್ಯವನ್ನು ಅದು ಕಳ್ಕೊಂಡಿರಬೇಕು. ಅಂಥದ್ದಿದ್ದಾಗ ಮಾತ್ರ ನಾವು ಪ್ರಯೋಗಕ್ಕೆ ಉಪಯೋಗಿಸಂದಾಗ ಅದು ಕೆಲಸ ಮಾಡ್ತದೆ. ನಾವು ಅದಕ್ಕೆ ಹಿಂಸೆ ಮಾಡಿ ಅದಕ್ಕೆ ಅದರದೇ ಆದಂಥ ಒಂದು ಪ್ರಾಣಿ ಹಿಂಸೆ ಈ ಥರದ್ದೆಲ್ಲ ಮಾಡಿ ಅದನ್ನೆಲ್ಲ ಪ್ರಾಣ ಕಳೆದು ನಾವು ಅದನ್ನು ತಗೊಂಬಂದು ಏನೋ ಕೆಲಸ ಮಾಡಿ ಇದೆಲ್ಲ ಕೆಲಸಗಳು ಆಗಲ್ಲ. ಆಯಿತಾ? ಹಂಗಿರೋದ್ರಿಂದ ಇದೊಂದು ವರಹ ದಂತ ಪ್ರಯೋಗ. ಇದು ಯಾವ ರೀತಿ ಅಂತಂದರೆ, ಅಮಾವಾಸ್ಯೆ ಭಾನುವಾರ ಇದ್ದಂಥ ಸಂದರ್ಭದಲ್ಲಿ ಇದು ತೀರೋಗಿರಬೇಕು, ಸತ್ತೋಗಿರಬೇಕು. ಇದು ಆದಷ್ಟೇ ಸಾವನ್ನಪ್ಪಿರಬೇಕು, ಶಿವನಿಗೆ ಲೀನವಾಗಿರಬೇಕು. ಆಯಿತಾ? ಕಾಲಭೈರವನಿಗೆ, ವೀರಭದ್ರನಿಗೆ ಲೀನವಾಗಿರಬೇಕು ಅಂತ ಒಂದು ವರಹ ದಂತವನ್ನು ನಾವು ತಗೊಂಬಂದು ವಿಷ್ಣುವಿಗೆ ಅರ್ಪಣೆ ಆಗಿರಬೇಕು. ಆಯಿತಾ? ಅರ್ಪಣೆ ಅಂತಂದರೆ ಆದಷ್ಟು ಕಡೆ ಪ್ರಾಣವನ್ನು ತ್ಯಜಿಸಿರಬೇಕು. ನಾವು ಅದನ್ನು ತೊಂದರೆ ಕೊಟ್ಟು ತಗೊಂಬಂದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು. ಆಯಿತಾ? ಹಂಗಿರೋದ್ರಿಂದ ನಾವು ಯಾವುದೇ ಒಂದು ಕಾಡು ಪ್ರಾಣಿಗಳಿಗೆ, ಕಾಡು ಪ್ರಾಣಿ ಪಕ್ಷಿ ಇನ್ನೊಂದು ಮತ್ತೊಂದು ಅಂಥವಕ್ಕೆಲ್ಲ ನಾವು ತೊಂದರೆ ಕೊಡಬಾರ್ದು. ಅದು ಮಾಡೋದ್ರಿಂದ ದೊಡ್ಡ ಅಪರಾಧ ಆಗ್ತದೆ. ಕಾಡು ಪ್ರಾಣಿ ಅಂತಲ್ಲ, ಯಾವುದೇ ಒಂದು ಗಿಡಮೂಲಿಕೆ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಆಗಿರ್ಬೋದು, ಅವೆಲ್ಲ ಅವಶ್ಯಕವೇ ನಮಗೆ ಸಿಕ್ಕಿರಬೇಕು, ಮಾಡಿರಬೇಕು, ನೋಡಿರಬೇಕು. ಆ ಥರದ್ದೆಲ್ಲ ಇರ್ತದೆ. ಆಯಿತಾ? ಸುಮ್ಮನೆ ಗೊತ್ತಿಲ್ದಂಗೆ ಕೆಲಸಕ್ಕೆ ಕೈ ಹಾಕಿ ಕೆಲಸದಲ್ಲಿ ಹೊರಟಾದ್ರೆ ನಮ್ಮ ಜವಾಬ್ದಾರಿ ಅಲ್ಲ. ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ನೀವು ಮಾಡೋದ್ರಿಂದ ಅದರ ತೊಂದರೆ ತಾಪತ್ರಯಗಳಿಗೆ ನೀವೇ ಜವಾಬ್ದಾರರು. ಆಯಿತಾ? ಹಿಂಗಿರೋದ್ರಿಂದ ಅದು ಒಂದು ಪ್ರಾಣಿ ತೀರೋಗಿತ್ತು, ಅದನ್ನೆಲ್ಲ ನೋಡಿ ಮಾಡಿ ಶುದ್ಧತೆ ಮಾಡಿ ಅದನ್ನು ನಿಮಗೆ ತಗೊಂಬಂದು ತೋರಿಸಿರೋಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಆಯಿತಾ? ಇದು ದಂತ ಪ್ರಯೋಗ, ವರಹ ದಂತ ಪ್ರಯೋಗ. ಯಾವ ರೀತಿ ಅಂತಂದರೆ, ಈ ವರಹ ದಂತವನ್ನು ಕೆಲವೊಂದು ಯಾರು ಭೂಮಿಯನ್ನು ಮಾರಿಲ್ಲ, ಭೂಮಿಯನ್ನು ಖರೀದಿ ಮಾಡೋಕ್ಕಾಗಿಲ್ಲ, ಭೂಮಿ ವಿಚಾರದಲ್ಲಿ ಯಾರ್ಯಾರಿಗೆ ತೊಂದರೆ ಆಗಿದೆ, ಇಂಥ ಸಮಸ್ಯೆಗಳಿಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಕೆಲವೊಂದು ಬೇರೆ ಬೇರೆ ರೀತಿ ದೊಡ್ಡ ಮಟ್ಟದಲ್ಲಿ ಇದೆ. ಅದನ್ನೆಲ್ಲ ಸೇರಿಸಿ ಮಾಡಿ, ಅದನ್ನೆಲ್ಲ ತುಂಬಿ, ಅದನ್ನೆಲ್ಲ ಯಂತ್ರಗಳು ಆ ಥರದ್ದೆಲ್ಲ ಇದೆ. ಕೆಲವೊಬ್ಬರು ಹೇಳ್ತಾರೆ ಅದೇ ಇದೈತೆ, ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಅದೆಲ್ಲ ಹಂಗಾಗಲ್ಲ. ಆಯಿತಾ? ಯಂತ್ರಗಳನ್ನೆಲ್ಲ ಇಲ್ಲಿ ಪೋಸ್ಟ್ ಮಾಡೋದು ಆ ಥರದ್ದೆಲ್ಲ ಮಾಡೋಕ್ಕಂತಕ್ಕೆ ಆಗಲ್ಲ. ಆಯಿತಾ? ಹಿಂಗಿರೋದ್ರಿಂದ ಇದು ಮತ್ತು ಅದ್ರ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಇದೊಂದು ದಂತ ಪ್ರಯೋಗ, ಭೂವರಹ ದಂತ ಪ್ರಯೋಗ
ಅಂತಂದ್ಬಿಟ್ಟು ಕರಿತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವೊಂದು ವಿಚಾರಗಳು ಸಾಕಷ್ಟು ರೀತಿಯಲ್ಲಿ ಇದ್ದಾವೆ. ಅದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಅಲ್ಲಿವರೆಗೂ ಇದನ್ನು ದಂತ ಯಾವ ರೀತಿ ಇರ್ತದೆ, ಏನು ಎತ್ತ ಅಂತಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಂಡು ಕೊಡೋಕ್ಕೋಸ್ಕರವಾಗಿ ಈ ಒಂದು ದಂತವನ್ನು ನಿಮಗೆ ತೋರಿಸಿ ಪ್ರಯೋಗ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಮುಂದಿನ ದಿನದಲ್ಲಿ ಹೇಳ್ಕೊಂಡು ಕೊಡ್ತೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.